ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕೆಯವರ ಪವಾಡವನ್ನು ಕೇಳೋಣ. ಆಂಧ್ರ ಕೃಷ್ಣಾ ಜಿಲ್ಲೆಯ ಪೆನುಗಂಚಿ ಪ್ರೋಲುವಿನ ನಾಗೇಶ್ವರರಾವ್ರವರು ಅವರಿಗಾದ ಆರೋಗ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ಕೆಲವು ವರ್ಷಗಳ ಹಿಂದೆ ನನಗೆ ಮಧುಮೇಹ ರೋಗವಿರುವುದಾಗಿ ವೈದ್ಯರು ತಿಳಿಸಿದರು. ಇದರ ಪರಿಣಾಮವಾಗಿ ನನಗೆ ಖಿನ್ನತೆ ಮತ್ತು ಆತಂಕವಿತ್ತು. ಮಧುಮೇಹದಿಂದಾಗಿ ನಾನು ನನ್ನ ದೃಷ್ಟಿಯನ್ನು ಕಳೆದುಕೊಂಡೆ. ಯಾರಾದರೂ ತುಂಬ ಹತ್ತಿರ ಬಂದರೂ ಮೂಡುತ್ತಿದ್ದ ಚಿತ್ರವು ತುಂಬ ಮಸುಕಾಗಿರುತ್ತಿತ್ತು. ಹಾಗಾಗಿ ನನಗೆ ತುಂಬ ಸಮಸ್ಯೆಯಾಗಿತ್ತು. ಆ ಸಮಯದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಒಬ್ಬ ಭಕ್ತರು ನನಗೆ ಮೂಲಮಂತ್ರದೊಂದಿಗೆ ಶ್ರೀಮೂರ್ತಿಯನ್ನು ಕೊಟ್ಟರು ಮತ್ತು ಅದನ್ನು ದಿನವೂ ಪಠಿಸಲು ಸೂಚನೆ ಕೊಟ್ಟರು. ಅವರು ನನ್ನನ್ನು ಒಂದು ದಿನ ಶ್ರೀ ಅಮ್ಮನವರು ದರ್ಶನ ಕೊಡುತ್ತಿದ್ದಾರೆಂದು ಹೇಳಿ ಅವರ ಮನೆಗೆ ಆಹ್ವಾನಿಸಿದರು. ನಾನು ಅಲ್ಲಿಗೆ ಹೋಗಿ ಭಕ್ತರೊಂದಿಗೆ ಕುಳಿತುಕೊಂಡೆ. ದರ್ಶನದಲ್ಲಿ ಶ್ರೀ ಅಮ್ಮನವರ ಉಪಸ್ಥಿತಿಯಲ್ಲಿ ಧ್ಯಾನ ಮಾಡಬೇಕೆಂದು ಸೂಚನೆ ಕೊಡಲಾಯಿತು ಮತ್ತು ಪ್ರಾಮಾಣಿಕವಾಗಿ ಮತ್ತು ಭಕ್ತಿಯಿಂದ ಅವರಲ್ಲಿ ಪ್ರಾರ್ಥಿಸಬೇಕೆಂದು ಹೇಳಲಾಯಿತು. ನಾನು ದರ್ಶನದ ನಂತರ ಮನೆಗೆ ಹಿಂತಿರುಗಿದೆ. ಆ ಸಂಜೆ ವರ್ತಮಾನ ಪತ್ರಿಕೆಯನ್ನು ತೆಗೆದುಕೊಂಡಾಗ ನನಗೆ ಅಕ್ಷರಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾದಾಗ ನನಗೆ ಆಶ್ಚರ್ಯವಾಯಿತು. ನನಗೆ ನೋಡಲು ಮತ್ತು ಸ್ಪಷ್ಟವಾಗಿ ಓದಲು ಸಾಧ್ಯವಾಯಿತೆಂಬುದನ್ನು ಅರಿತಾಗ ನನಗೆ ದಿಗ್ಭ್ರಮೆಯಾಯಿತು. ನನ್ನ ದೃಷ್ಟಿಯು ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು. ಇದೊಂದು ನಾನು ಊಹಿಸಲಾಗದ ಅದ್ಭುತ ಪವಾಡವಾಗಿತ್ತು. ಈಗ ನಾನು ಯಾವುದೇ ಸಮಸ್ಯೆ ಇಲ್ಲದೆ ನನ್ನ ಸ್ಕೂಟರನ್ನು ಓಡಿಸಬಹುದು. ಇಂತಹ ಅದ್ಭುತ ಪವಾಡಕ್ಕಾಗಿ ಅನಂತ ಕೋಟಿ ಧನ್ಯವಾದಗಳು ಮತ್ತು ಅವರ ಪಾದ ಕಮಲಗಳಲ್ಲಿ ನನ್ನ ಹೃದಯಪೂರ್ವಕವಾದ ನಮನಗಳು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಪ್ರಣಾಮಗಳು. ಆರೋಗ್ಯಪ್ರದಾತ ಪರಮಾತ್ಮ ಪರಂಜ್ಯೋತಿ ಶ್ರೀ ಭಗವತಿ ಭಗವಾನರಿಗೆ ಜಯವೆನ್ನಿ.